ಅಜೀಮುಲ್ಲಾ ಖಾನ್ 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಸೈದ್ಧಾಂತಿಕ ನಾಯಕ, ರಾಜತಾಂತ್ರಿಕ ಮತ್ತು ಹೋರಾಟಗಾರರಾಗಿದ್ದರು. ಇವರನ್ನು ಇತಿಹಾಸದಲ್ಲಿ ಕ್ರಾಂತಿ ದೂತ್ ಅಂದರೆ ವಿಪ್ಲವದ ರಾಯಭಾರಿ ಎಂದು ಕರೆಯಲಾಗುತ್ತದೆ. ಅಜೀಮುಲ್ಲಾ ಖಾನ್ ಅವರು 17 ಸೆಪ್ಟೆಂಬರ್ 1830ರಂದು ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿದರು. 1837-38ರ ಭೀಕರ ಕ್ಷಾಮದ ಸಮಯದಲ್ಲಿ ಇವರು ಮತ್ತು ಇವರ ತಾಯಿ ಬ್ರಿಟಿಷ್ ಮಿಷನರಿಗಳ ಆಶ್ರಯ ಪಡೆಯಬೇಕಾಯಿತು. ಬಾಲ್ಯದಲ್ಲೇ ಬ್ರಿಟಿಷರು ಭಾರತೀಯರ ಮೇಲೆ ನಡೆಸುತ್ತಿದ್ದ ದೌರ್ಜನ್ಯಗಳನ್ನು ಕಣ್ಣಾರೆ ಕಂಡಿದ್ದರು. ಅತ್ಯಂತ ಬುದ್ಧಿವಂತರಾಗಿದ್ದ ಇವರು ಕಾನ್ಪುರದ ಸರ್ಕಾರಿ ಶಾಲೆಯಲ್ಲಿ ಓದಿ ಇಂಗ್ಲಿಷ್ ಮತ್ತು ಫ್ರೆಂಚ್ ಭಾಷೆಗಳ ಮೇಲೆ ಅದ್ಭುತ ಪ್ರಭುತ್ವ ಸಾಧಿಸಿದರು. ಇದು ಅವರಿಗೆ ಬ್ರಿಟಿಷರ ಆಡಳಿತವನ್ನು ಅರ್ಥ ಮಾಡಿಕೊಳ್ಳಲು ನೆರವಾಯಿತು. ಬ್ರಿಟಿಷ್ ಅಧಿಕಾರಿಗಳ ಬಳಿ ಕಾರ್ಯದರ್ಶಿಯಾಗಿ ಕೆಲಸ ಆರಂಭಿಸಿದ ಇವರ ಸಾಮರ್ಥ್ಯವನ್ನು ಕಂಡು ಮರಾಠ ಪೇಶ್ವೆ ನಾನಾ ಸಾಹೇಬ್ ಇವರನ್ನು ತಮ್ಮ ಮುಖ್ಯ ಸಲಹೆಗಾರ ಹಾಗೂ ಕಾರ್ಯದರ್ಶಿಯಾಗಿ ನೇಮಿಸಿಕೊಂಡರು. ನಂತರ ಇವರು ನಾನಾ ಸಾಹೇಬರ ಪ್ರಧಾನಮಂತ್ರಿಯಾದರು, ಅಂದರೆ ದಿವಾನರಾದರು. ಬ್ರಿಟಿಷ್ ಸರ್ಕಾರವು ನಾನಾ ಸಾಹೇಬರಿಗೆ ನೀಡಬೇಕಾಗಿದ್ದ ವಂಶ ಪಾರಂಪರ್ಯ ವಿಶ್ರಾಂತಿ ವೇತನವನ್ನು ಅಂದರೆ ಪೆನ್ಷನ್ನನ್ನು ನಿಲ್ಲಿಸಿದಾಗ ಆ ಬಗ್ಗೆ ವಾದ ಮಂಡಿಸಲು ನಾನಾ ಸಾಹೇಬರು ಅಜೀಮುಲ್ಲಾ ಖಾನರನ್ನು 1854ರಲ್ಲಿ ಇಂಗ್ಲೆಂಡಿಗೆ ಕಳಿಸಿಕೊಟ್ಟರು. ಲಂಡನ್ನಿನಲ್ಲಿ ಬ್ರಿಟಿಷ್ ಸಂಸತ್ತಿನ ಮುಂದೆ ಇವರು ಬಲವಾದ ವಾದ ಮಂಡಿಸಿದರಾದರೂ ಬ್ರಿಟಿಷರು ನ್ಯಾಯ ಕೊಡಲಿಲ್ಲ. ಇಂಗ್ಲೆಂಡಿನಿಂದ ಮರಳಿ ಬರುವಾಗ ಇವರು ಫ್ರಾನ್ಸ್ ಮತ್ತು ಕ್ರಿಮಿಯಾವನ್ನು ಸಂದರ್ಶಿಸಿದರು. ಅಲ್ಲಿ ಕ್ರಿಮಿಯಾ ಯುದ್ಧದಲ್ಲಿ ಬ್ರಿಟಿಷರು ರಷ್ಯಾದ ವಿರುದ್ಧ ಹಿನ್ನಡೆ ಅನುಭವಿಸುತ್ತಿರುವುದನ್ನು ಕಂಡು ಬ್ರಿಟಿಷರನ್ನು ಸೋಲಿಸುವುದು ಅಸಾಧ್ಯವೇನಲ್ಲ ಎಂಬ ಸತ್ಯ ಇವರಿಗೆ ಅರಿವಾಯಿತು. ಬ್ರಿಟಿಷರ ವಿರುದ್ಧ ರಷ್ಯಾದ ಬೆಂಬಲವನ್ನು ಪಡೆಯಲು ರಹಸ್ಯ ಮಾತುಕತೆಗಳನ್ನು ನಡೆಸಿದ್ದರು. ಭಾರತಕ್ಕೆ ಮರಳಿದ ಇವರು ಬ್ರಿಟಿಷರನ್ನು ದೇಶದಿಂದ ಓಡಿಸಲು ದೇಶೀಯ ರಾಜರನ್ನು ಒಂದುಗೂಡಿಸಲು ರಹಸ್ಯ ಪತ್ರಗಳನ್ನು ಬರೆದರು. ಹಾಗೆಯೇ ಸಾರ್ವಜನಿಕರಲ್ಲಿ ದೇಶಪ್ರೇಮ ಮೂಡಿಸಲು ಮತ್ತು ಬ್ರಿಟಿಷರ ವಿರುದ್ಧ ಜನರನ್ನು ಪ್ರೇರೇಪಿಸಲು ಇವರು ಹಿಂದಿ ಮತ್ತು ಉರ್ದು ಭಾಷೆಗಳಲ್ಲಿ ಪಯಂ ಎ ಆಜಾದಿ ಸ್ವಾತಂತ್ರ್ಯದ ಸಂದೇಶ ಎಂಬ ವೃತ್ತಪತ್ರಿಕೆಯನ್ನು ಪ್ರಾರಂಭಿಸಿದರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾತ್ಯಾ ತೋಪೆ, ಬೇಗಂ ಹಜರತ್ ಮಹಲ್ ಮತ್ತು ಮೌಲಿ ಅಹಮದುಲ್ಲಾ ಶಾ ಅವರಂತಹ ಪ್ರಮುಖ ಕ್ರಾಂತಿಕಾರಿಗಳೊಂದಿಗೆ ಸೇರಿ ಬ್ರಿಟಿಷರ ವಿರುದ್ಧ ಯುದ್ಧ ತಂತ್ರಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. 1857ರ ಕ್ರಾಂತಿಯನ್ನು ಬ್ರಿಟಿಷರು ಕ್ರೂರವಾಗಿ ಹತ್ತಿಕ್ಕಿದಾಗ ಅಜಾಮುಲ್ಲಾ ಖಾನ್ ಮತ್ತು ನಾನಾ ಸಾಹೇಬರೊಂದಿಗೆ ನೇಪಾಳದ ಕಾಡುಗಳಿಗೆ ತಪ್ಪಿಸಿಕೊಂಡು ಹೋಗಬೇಕಾಗಿತ್ತು. ಕ್ರಾಂತಿಯನ್ನು ಮತ್ತೆ ಜೀವಂತಗೊಳಿಸಲು ಹಣ ಹಾಗೂ ಸೈನಿಕರ ಬೆಂಬಲಕ್ಕಾಗಿ ಪ್ರಯತ್ನಿಸುತ್ತಿರುವಾಗಲೇ ತೀವ್ರ ಅನಾರೋಗ್ಯದಿಂದ 1859ರ ಕೊನೆಯಲ್ಲಿ ನೇಪಾಳದ ಗಡಿ ಪ್ರದೇಶದಲ್ಲಿ ಇವರು ನಿಧನರಾದರು. ಹಿಂದೂ ಮುಸ್ಲಿಂ ಒಗ್ಗಟ್ಟನ್ನು ಬಲವಾಗಿ ನಂಬಿದ್ದ ಅಜಾಮುಲ್ಲಾ ಖಾನ್ ಅವರು ಭಾರತದ ಇತಿಹಾಸ ಕಂಡ ಅಪರೂಪದ ರಾಜತಾಂತ್ರಿಕ ಮತ್ತು ಕ್ರಾಂತಿಕಾರಿ ಚಿಂತಕರಾಗಿದ್ದಾರೆ. ಕಾನ್ಪುರದಲ್ಲಿ ಇವರ ಗೌರವಾರ್ಥವಾಗಿ ರಸ್ತೆಗೆ ಅಜಾಮುಲ್ಲಾ ಅವೆನ್ಯೂ ಎಂದು ಹೆಸರಿಡಲಾಗಿದೆ.